ನಮಸ್ಕಾರ. ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಪದ್ಮಪುರಾಣದಲ್ಲಿ ಭೂಮಿಖಂಡದಲ್ಲಿ ಒಂದು ವ್ಯಾಖ್ಯಾನ ಬರುತ್ತೆ. ಅದರಲ್ಲಿ ವಿಶೇಷವಾಗಿ ಮಹಾವಿಷ್ಣುವಿನ ಸ್ಮರಣೆಯನ್ನು ಮಾಡೋದ್ರಿಂದ ನಮ್ಮೆಂಥೆಂಥ ಕಷ್ಟಗಳನ್ನು ದೂರ ಮಾಡ್ಕೊಳ್ಬಹುದು ಅನ್ನುವಂಥದ್ದನ್ನು ಕೂಡ ತಿಳಿಸಿದ್ದಾರೆ. ಅದನ್ನು ನಾನು ನಿಮಗೆ ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ಸರ್ವ ರೀತಿಯ ಕಷ್ಟಗಳನ್ನು ಕಳೀಲಿಕ್ಕೆ ತುಂಬ ಸುಲಭವಾದ ಮಾರ್ಗವನ್ನು ನಮ್ಮ ಪುರಾಣ ಗ್ರಂಥಗಳು ಸಾರ್ತವೆ. ನಾವು ಕೇವಲ ಅದೊಂದನ್ನು ಪಾರಾಯಣವನ್ನು ಮಾಡಿಕೊಂಡು ನಮ್ಮ ಕಷ್ಟಗಳನ್ನು ಖಂಡಿತವಾಗ್ಲೂ ದೂರ ಮಾಡ್ಕೊಳ್ಬಹುದು. ನಮ್ಮ ಜೀವನವನ್ನು ಬದಲಾಯಿಸಿಕೊಂಡು ನಾವು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ಕೊಳ್ಬಹುದು. ಅಂಥ ಒಂದು ಶ್ಲೋಕವನ್ನು ಕೂಡ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಯಾವ ಸಮಯದಲ್ಲಿ ಹೇಳೋದ್ರಿಂದ ಯಾವೆಲ್ಲ ರೀತಿಯ ಉಪಯೋಗಗಳು ಕೂಡ ನಮಗೆ ಈ ಶ್ಲೋಕದಿಂದ ಆಗತ್ತೆ ಅನ್ನುವಂಥದ್ದನ್ನು ಹೇಳ್ಕೊಡ್ತೀನಿ. ಈ ಒಂದು ಶ್ಲೋಕದ ಪಾರಾಯಣದಿಂದ ಪುಣ್ಯಾತ್ಮ ಶ್ರೀ ಕೃಷ್ಣ ದೇವರ ಈ ಒಂದು ಸ್ತೋತ್ರ ಮಾಡ್ತೇನೆಯೋ ಅವನ ಸಕಲ ದೋಷಗಳನ್ನು ಬಿಟ್ಟು ಮಧುಸೂದನನ ಲೋಕವನ್ನು ಹೊಂದುತ್ತಾನೆ ಅಂತ ಹೇಳುತ್ತೆ ಈ ಒಂದು ಪದ್ಮಪುರಾಣದಲ್ಲಿ. ಈ ಪಾಪನಾಶಕರವಾದಂಥ ಪುಣ್ಯಪ್ರದವಾದಂಥ ನಾಮಗಳನ್ನು ಯಾರು ಒಂದೇ ಮನಸ್ಸಿನಿಂದ ಜಪವನ್ನು ಮಾಡ್ತಾರೆ, ಧ್ಯಾನವನ್ನು ಮಾಡ್ತಾರೆ, ಅವರಿಗೆ ನಿತ್ಯವೂ ಕೂಡ ಗಂಗಾ ಸ್ನಾನದ ಫಲ ಸಿಗುತ್ತೆ ಅಂತ ಹೇಳಲಾಗತ್ತೆ. ಯಾರು ಈ ಶ್ಲೋಕವನ್ನು ನಿತ್ಯವಾಗಿ ಪಾರಾಯಣ ಮಾಡ್ತಾರಲ್ಲ ಅವರಿಗೆ ಗಂಗಾ ಸ್ನಾನದ ಒಂದು ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಆದರೆ ನಾವು ಭಕ್ತಿಯಿಂದ ಶ್ಲೋಕ ಪಾರಾಯಣವನ್ನು ಮಾಡಬೇಕು. ಯಾವನು ಈ ಒಂದು ಶ್ಲೋಕವನ್ನು ತ್ರಿಕಾಲಗಳಲ್ಲಿ ನಿಯಮದಿಂದ ಜಪಿಸ್ತಾನೆ ಅವನಿಗೆ ಅಶ್ವಮೇಧ ಫಲ ಬರುತ್ತೆ ಅಂತ ಹೇಳಲಾಗತ್ತೆ. ಏಕಾದಶಿಯ ದಿನ ಉಪವಾಸವನ್ನು ಮಾಡಿ ಮಾಧವನ ಎದುರಿಗೆ ಈ ಒಂದು ಶ್ಲೋಕವನ್ನು ಜಾಗರಣೆ ಮಾಡ್ತಾ ಜಪಿಸೋದ್ರಿಂದ ಪುಂಡರೀಕ ಯಜ್ಞದ ಫಲವನ್ನು ಹೊಂದುತ್ತಾನೆ ಅಂತ ಹೇಳಲಾಗತ್ತೆ. ನಿಮ್ಮ ಮನೆಯ ತುಳಸಿಯ ಸಮೀಪದಲ್ಲಿ ನಿಂತು ಮನಸ್ಸಿನಿಂದ ಈ ಶ್ಲೋಕ ಪಾರಾಯಣವನ್ನು ಮಾಡೋದ್ರಿಂದ ರಾಜಸೂಯ ಯಜ್ಞದ ಫಲ ಬರುತ್ತೆ ಅಂತ ಹೇಳಲಾಗತ್ತೆ. ಇನ್ನು ಸಾಲಿಗ್ರಾಮದ ಶಿಲೆ, ದ್ವಾರಾವತಿಯ ಶಿಲೆಗಳ ಸಮೀಪದಲ್ಲಿ ನಿಂತು ಈ ಒಂದು ಶ್ಲೋಕ ಪಾರಾಯಣವನ್ನು ಮಾಡೋದ್ರಿಂದ ಸರ್ವ ಸುಖವೂ ಕೂಡ ಪ್ರಾಪ್ತವಾಗತ್ತೆ ಅಂತ ಹೇಳಲಾಗತ್ತೆ. ಬಹು ಸೌಖ್ಯವನ್ನು ಅನುಭವಿಸಿ 101 ಕುಲಗಳನ್ನು ತನ್ನೊಡನೆ ದಾಟಿಸ್ತಾನೆ ಭಗವಂತ ಅಂತ ಹೇಳುವಂಥದ್ದು. ಇದರ ಜೊತೆ ಕಾರ್ತೀಕ ಮಾಸದಲ್ಲಿ ಸ್ನಾನವನ್ನು ಮಾಡಿ ವಿಷ್ಣು ದೇವರನ್ನ ಪೂಜೆಯನ್ನು ಮಾಡೋದ್ರಿಂದ ಅವರ ಮುಂದೆ ಈ ಶ್ಲೋಕ ಪಾರಾಯಣ ಮಾಡೋದ್ರಿಂದ ಉತ್ತಮ ಗತಿ ಪ್ರಾಪ್ತವಾಗತ್ತೆ ಅಂತ ಹೇಳಲಾಗತ್ತೆ. ಮಾಘ ಸ್ನಾನದಲ್ಲಿ ವಿಷ್ಣುವನ್ನು ಪೂಜೆ ಮಾಡಿ ಮಾಘಸ್ನಾನವನ್ನು ಮಾಡಿ ವಿಷ್ಣುವಿನ ಪೂಜೆಯನ್ನು ಮಾಡಿ ಜಪಿಸಿ ತದನಂತರ ಕೇಳಿದರೆ ಸುರಾಪಾನಾದಿ ಪಾಪಗಳು ಹೋಗಿ ಪರಮ ಪದವನ್ನು ಹೊಂದುತ್ತಾನೆ ಅಂತ ಹೇಳಲಾಗತ್ತೆ. ವಿಘ್ನಗಳು ಇಲ್ಲದೆ ಜನಾರ್ದನನ್ನ ಹೊಂದುತ್ತಾನೆ ಆ ಮನುಷ್ಯ ಅಂತ ಕೂಡ ಹೇಳಲಾಗತ್ತೆ. ಇನ್ನು ಶ್ರಾದ್ದ ಕಾಲದಲ್ಲಿ ಶ್ರಾದ್ದ ಭೋಜನ ಮಾಡ್ತಿರುವಂತಹ ಬ್ರಾಹ್ಮಣರ ಎದುರಿಗೆ ಈ ನಾಮಗಳನ್ನು ಜಪಿಸೋದ್ರಿಂದ ಪಿತೃಗಳು ತುಷ್ಟರಾಗಿ ಉತ್ತಮ ಗತಿಯನ್ನು ಹೊಂದುತ್ತಾನೆ ಅಂತ ಹೇಳಲಾಗತ್ತೆ. ಬ್ರಾಹ್ಮಣನು ಜಪಿಸೋದ್ರಿಂದ ವೇದವಿತ್ತನಾಗ್ತಾನೆ. ವಿಶೇಷವಾಗಿ ಆ ಬ್ರಾಹ್ಮಣ ಜಪಿಸಿ ಈ ಶ್ಲೋಕವನ್ನು ಬೇರೆಯವರಿಗೆ ಹೇಳ್ಕೊಡೋದ್ರಿಂದ ಕೂಡ ಅವನಿಗೆ ಧನ ಧಾನ್ಯವೂ ಕೂಡ ಹೊಂದುತ್ತಾನೆ ಅಂತ ಹೇಳಲಾಗತ್ತೆ. ವಿಶೇಷವಾಗಿ ಒಟ್ಟಾರೆಯಾಗಿ ಹೇಳೋದಾದರೆ ಸುಖವನ್ನು ಮೋಕ್ಷವನ್ನು ಕೊಡುವಂಥ ಈ ಒಂದು ಶ್ಲೋಕ ಪಾರಾಯಣ ನಿಮಗೆ ಸರ್ವಸಿದ್ಧಿಯನ್ನು ಕೂಡ ನೀಡುವಂಥದ್ದು. ಕೇಶವನ ಪ್ರಸಾದದಿಂದ ಆ ನರ ಸರ್ವಸಿದ್ಧಿಯನ್ನು ಹೊಂದುತ್ತಾನೆ ಅಂತ ಪದ್ಮಪುರಾಣದಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಆ ಒಂದು ಶ್ಲೋಕ ಯಾವುದು ಅಂತ ನೀವು ಕೇಳೋದಾದರೆ ವಿಷ್ಣುದೇವರ ಶತನಾಮ ಸ್ತೋತ್ರ. ವಿಷ್ಣುದೇವರ ಶತನಾಮವನ್ನು ನಾವು ನಿತ್ಯವಾಗಿ ಈ ರೀತಿ ನಾನಿವಾಗೇನು ಹೇಳಿದೆ ಆ ಒಂದು ಸಮಯಗಳಲ್ಲಿ ಯಾರು ಪಾರಾಯಣವನ್ನು ಮಾಡ್ತಾರೆ ಅವರಿಗೆ ಸರ್ವ ಸಿದ್ಧಿಯು ಪ್ರಾಪ್ತವಾಗತ್ತೆ, ಅವರ ಸರ್ವ ದುಃಖವೂ ದೂರವಾಗತ್ತೆ ಅಂತ ಹೇಳಿ ಪದ್ಮಪುರಾಣದಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಹಾಗಾಗಿ ನಿತ್ಯವಾಗಿ ವಿಷ್ಣು ಶತನಾಮ ಸ್ತೋತ್ರವನ್ನು ಪಾರಾಯಣ ಮಾಡೋದ್ರಿಂದ ನಿಮ್ಮ ಎಂಥ ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗತ್ತೆ ಅನ್ನುವಂಥದ್ದು ಬಹಳ ವಿಶೇಷ. ಸ್ನೇಹಿತರೆ, ಈ ಒಂದು ಶ್ಲೋಕವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಬರೆದು ಹಾಕಿರ್ತೀನಿ. ತಾವು ಕೂಡ ಪಾರಾಯಣವನ್ನು ಮಾಡಿ. ನಿಮಗೆ ಒಮ್ಮೆ ನಾನು ಪಾರಾಯಣವನ್ನು ಮಾಡಿ ಕೂಡ ಕೇಳಿಸ್ತೀನಿ. ಓಂ ವಾಸುದೇವಂ ಹೃಷಿಕೇಶಂ ವಾಮನಂ ಜಲಶಾಯಿನಂ ಜನಾರ್ದನಂ ಹರಿಂ ಕೃಷ್ಣಂ ಶ್ರೀವಕ್ಷಂ ಗರುಡಧ್ವಜಂ ವಾರಾಹಂ ಪುಂಡರೀಕಾಕ್ಷಂ ನೃಸಿಂಹಂ ನರಕಾಂತಕಂ ಅವ್ಯಕ್ತಂ ಶಾಶ್ವತಂ ವಿಷ್ಣುಮನಂತಮಜಮವ್ಯಯಂ ನಾರಾಯಣಂ ಗದಾಧ್ಯಕ್ಷಂ ಗೋವಿಂದಂ ಕೀರ್ತಿಭಾಜನಂ ಗೋವರ್ಧನೋದ್ಧರಂ ದೇವಂ ಭೂಧರಂ ಭುವನೇಶ್ವರಂ ವೇತ್ತಾರಂ ಯಜ್ಞಪುರುಷಂ ಯಜ್ಞೇಶಂ ಯಜ್ಞವಾಹಕಂ ಚಕ್ರಪಾಣಿಂ ಗದಾಪಾಣಿಂ ಶಂಖಪಾಣಿಂ ನರೋತ್ತಮಂ ವೈಕುಂಠಂ ದುಷ್ಟದಮನಂ ಭೂಗರ್ಭಂ
ಪೀತವಾಸಸಂ ತ್ರಿವಿಕ್ರಮಂ ತ್ರಿಕಾಲಗ್ನಂ ತ್ರಿಮೂರ್ತಿಂ ನಂದಿಕೇಶ್ವರಂ ರಾಮಂ ರಾಮಂ ಹಯಗ್ರೀವಂ ಭೀಮಂ ರೌದ್ರಂ ಭವೋದ್ಭವಂ ಶ್ರೀಪತಿಂ ಶ್ರೀಧರಂ ಶ್ರೀಶಂ ಮಂಗಳಂ ಮಂಗಳಾಯುಧಂ दामोदरं दयोपेतं केशवं केशिसूदनं वरेण्यं वरदं विष्णुमानन्दं वसुदेवजं हिरण्यरेतसं दीप्तं पुराणं पुरुषोत्तमं सकलं निष्कलं शुद्धं निर्गुणं गुणशाश्वतं हिरण्यतनुसङ्काशं सूर्यायुतसमप्रभं मेघश्यामं चतुर्बाहुं कुशलं कमलेक्षणं ज्योतिरूपमरूपं च स्वरूपं रूपसंस्थितं सर्वज्ञं सर्वरूपस्थं सर्वेशं सर्वतोमुखं ज्ञानं कूटस्थमचलं ज्ञानदं परमं प्रभुं योगीशं योगनिष्णातं योगिनं योगरूपिणम् ईश्वरं सर्वभूतानां वन्दे भूतमयं प्रभुम् इति नामशतं दिव्यं वैष्णवं खलु पापहं व्यासेन कथितं पूर्वं सर्वपापप्रणाशनं यः पठेत् प्रातरुत्थाय स भवेद्वैष्णवो नरः सर्वपापविशुद्धात्मा विष्णुसायुज्यमाप्नुयात् चान्द्रायणसहस्राणि कन्यादानशतानि च गवां लक्षसहस्राणि मुक्तिभागी भवेन्नरः अश्वमेधायुतं पुण्यफलं ಪ್ರಾಪ್ನೋತಿ ಮಾನವಃ. ಈ ರೀತಿ ಬರುತ್ತೆ ಈ ಒಂದು ಶ್ಲೋಕ. ಸ್ನೇಹಿತರೆ, ತಾವು ಕೂಡ ವಿಷ್ಣುದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂದರೆ ನಿತ್ಯವಾಗಿ ಈ ಒಂದು ಶ್ಲೋಕವನ್ನು ನೀವು ಪಾರಾಯಣ ಮಾಡ್ತಾ ಬನ್ನಿ. ತುಂಬ ನಿಮ್ಮ ಕಷ್ಟ ಕಾರ್ಪಣೆಗಳು ಕೂಡ ದೂರವಾಗುತ್ತೆ. ತ್ರಿಕಾಲದಲ್ಲಿ ಪಾರಾಯಣ ಮಾಡೋದ್ರಿಂದ ಬಹಳ ವಿಶೇಷ ಅನುಗ್ರಹವನ್ನು ಪಡ್ಕೊಳ್ತೀರಿ. ಸಾಯಂಕಾಲದಲ್ಲಿ ತುಳಸಿ ಸಮೀಪದಲ್ಲಿ ಕೂಡ ಈ ಶ್ಲೋಕವನ್ನು ಪಾರಾಯಣ ಮಾಡೋದ್ರಿಂದ ಮಹಾವಿಶೇಷ ಪ್ರಸಾದವನ್ನು ಕೂಡ ನೀವು ಪಡಿತೀರಿ ಅನ್ನುವಂಥದ್ದು. ಮಹಾವಿಷ್ಣುವಿನ ಕೃಪಾ ಕಟಾಕ್ಷ ತಮ್ಮೆಲ್ಲರಿಗೂ ಕೂಡ ಪ್ರಾಪ್ತವಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ನಮಸ್ಕಾರ.